ಸೀಟರ್ದಾಗ ನಾವು 7 ಮಂದಿ ಹೊಂಟೀವಿ. ಮಜಾ ಬರ್ತದೆ. ಫಸ್ಟ್ ಎಲ್ಲ ಹೊಂಟೀವಿ. ನ್ಯೂ ವ್ಲಾಗ್. ಇವತ್ತು ನಾವೆಲ್ಲರೂ ಸೇರಿ ನಾವು 4 ಮಂದಿ ಕಸಿನ್ಸ್ ಇವರೆಲ್ಲ ಜಾಯ್ನ್ ಆಗ್ಯಾರ. ಎಲ್ಲರೂ ಗೊತ್ತಿದ್ದಾರೆ ನಿಮ್ಗೆ. ಓಯ್ ಎಲ್ಲರೂ ನೋಡಿಲ್ಲ. ಹಾಂ, ನಾವೆಲ್ಲರೂ ಸೇರಿ ಇವತ್ತು ರಾತ್ರಿ ಬಿಟ್ಟು ತಮಿಳ್ನಾಡಿಗೆ ಟ್ರಿಪ್ ಹೊಂಟಿವಿ. ಏನಂದ್ರೆ ನವಗ್ರಹ ಟೆಂಪಲ್ ಎಲ್ಲ 9 ಗ್ರಹದ ಏನೋ ಚಲೋ ಗುಡಿ ಅವ. ನಮಗೂ ಡಿಟೇಲ್ಡಾಗಿ ಗೊತ್ತಿಲ್ಲ. ಎಲ್ಲರೂ ಸೇರಿ ಎಕ್ಸ್ಪ್ಲೋರ್ ಮಾಡೋಣಂತ. ಈಗೆಲ್ಲ ಅದ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳಿರ್ತೀವಿ. ಫುಲ್ ರೆಡಿ ಆಗ್ಲಿಕ್ಕತ್ತೀವಿ. ಇನ್ನೂ 7 ಗಂಟೆಗೆ ಟ್ರೈನ್ ಅದ. ಮಸ್ತ್ ಹೆವಿ ಡಬ್ಬಿ ಗಿಬ್ಬಿ ಕಟ್ಕೊಂಡಿವಿ. ಅದು ತೋರಿಸ್ತೀನಿ. ಫುಲ್ ಹೋಗಿ ಫಸ್ಟಿಗೆ ಟ್ರೈನಾಗಿ ತಿನ್ಬೇಕು. ಮಸ್ತ್ ಹಸಿವಾಗ್ಯದ ಎಲ್ಲರಿಗೂ. ಏನ್ರಿ ಹೇಳ್ತಿದ್ರೆ ಹೇಳ್ರಿ ಒಂಚೂರು. ಎಂಜಾಯ್. ಉಪಯೋಗಿಲ್ಲ, ಯಾರು ಉಪಯೋಗಿಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ನಾಟ್ ಎಲಿಜಿಬಲ್ ಅಷ್ಟು ಬಿಡ್ರಿ. ನೋಡ್ರಿ ಚಂದಾಗಿ ನೋಡ್ರಿ ವ್ಲಾಗ್. ನೋಡ್ಬೋದು ನೀವು. ಫುಲ್ ತುಂಬ ಮಸ್ತ್ ಕಲ್ಸನ್ನ ಒಯ್ಲಿಗತ್ತೀವಿ. ಆಮೇಲೆ ತವಾ ಪಲಾವ್ ಇಷ್ಟು ಒಯ್ಲಿಗತ್ತೀವಿ. ಮಸ್ತ್ ಮಜಾ ಬರ್ತೀವಿ. ಒಂದೊಂದು ತುತ್ತು ಮೊಸರನ್ನ ಎಲ್ಲರೂ ಅದು ಮಾಡಿದ್ದಿಲ್ಲ ವ್ಲಾಗ್. ನಾವು ಹೈದ್ರಾಬಾದಿಗೆ ಹೋಗೋರಿದ್ವಿ. ಎಲ್ಲ ಕಲ್ಸನ್ನ ಡಬ್ಬಿ ಕಟ್ಟಿ ಇಟ್ಕೊಂಡಿದ್ವಿ. ಟ್ರೈನ್ ಮಿಸ್ ಆಗಿಬಿಟ್ಟಿತ್ತು. ಅಪ್ಪ ಅಮ್ಮಗೆ ಇಬ್ಬರಿಗೆ ಟ್ರೈನ್ ಸಿಕ್ಕಿತ್ತು. ಈ ಸತ ಹಂಗೆ ಆಗ್ಬಾರ್ದಂತೇಳಿ ಸ್ವಲ್ಪ ಲಘು ಬಿಡು ಪ್ಲ್ಯಾನ್ ಅದ. ಅದಕ್ಕೆ ನೋಡ್ಬೇಕು. ಒಂದು 7 ಗಂಟೆ ಅಂದ್ರೆ 5:15 ಬಿಡ್ಬೇಕಂತದ. 1.5 ತಾಸು ಮುಂಚೆ ಬಿಡ್ಬೇಕಂತದ. ಮಸ್ತ್ ಮಜಾ ಮಾಡೋಣ. ರೆಡಿಯಾಗಿವು ಮಸ್ತ್ ಪ್ರಾಪರ್. ಫಸ್ಟ್ ಟೈಮ್ ಕರೆಕ್ಟ್ ಟೈಮ್ ಬಿಡ್ಲತ್ತೀವಿ. ಎಷ್ಟು 5:34. ನೋಡ್ಬೇಕು ಇವತ್ತಾರೆ ಕರೆಕ್ಟ್ ಟೈಮಿಗೆ ಮುಟ್ಬೇಕು ಇವತ್ತು. ಇಲ್ಲಾಂದ್ರೆ ಇವತ್ತು ತಲೆ ಕೆಡ್ತ ಬರೇ ಮಿಸ್ ಮಾಡ್ಕೊಂಡು. ಓಯ್ ಓಯ್ ಆಯ್ತು ಮಾಡಿಲ್ಲ. ಎಲ್ಲರೂ ರೆಡಿ. ಅವ್ರು 3 ಮಂದಿ ಒಂದು ಆಟೋದಾಗ ಹೋಗ್ಯಾರ. ನಾವು 4 ಮಂದಿ ಒಂದು ಕ್ಯಾಬ್ದಾಗ ವೇಟ್ ಮಾಡ್ಲತ್ತೀವಿ. ಕ್ಯಾಬ್ಸ್ ಕರೆಕ್ಟ್ ಟೈಮ್ ಮುಟ್ಟಿವಿ. ಎಷ್ಟಾಯ್ತು 6:48. ಆದ್ರೆ ಟ್ರೈನ್ ಚೂರು ಲೇಟ್ ಅದ. 5 ನಿಮಿಷನೂ ಲೇಟ್ ಅದ ಟ್ರೈನ್. ನಡೀತದೆ. ಇಷ್ಟಾದ್ರೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಬರ್ಬೇಕಪ್ಪ. ಮಸ್ತ್. ಈಗ ನೋಡೋಣ. ಈಗ ಹತ್ತೇವೆ ಟ್ರೈನ್. ಇನ್ನೂ ಟ್ರೈನ್ ಬಂದಿಲ್ಲ. ಇನ್ನೊಂದು 5 ನಿಮಿಷಕ್ಕೆ ಬರಬೇಕಿತ್ತು. ಇಷ್ಟೊತ್ತಿಗೆ ಲೇಟ್ ಆಗ್ಯದ. D5 ಒಳಗೆ ಬೋಗಿ ಸಿಕ್ಕದು ನಮ್ದು. ಫುಲ್ ಈ ಸತ ಹಿಂಗೆ 7 ಮಂದಿ ಇದ್ದೀವಿ ನಾವು. ಆದ್ರೆ 6 ಮಂದಿ ಒಂದೇ ಕಡೆ ಸೀಟ್ ಬಂದದ. ಇಲ್ಲೇನು ಕಾಣ್ಲತ್ತದ ಇಷ್ಟು ನಮ್ಮದೇ ಇದೆ. ಮಸ್ತ್ ಮಜಾ ಬರ್ತದೆ. ಎಲ್ಲ ಒಂದೇ ಕಡೆ ಕೊಡ್ಬೇಕಪ್ಪ. ಎಲ್ಲೆಲ್ಲೋ ಕೊಟ್ರೆ ಏನು ಮಾಡೋದು. ಫುಲ್ ಇರಿಟೇಟ್ ಆಗ್ತದೆ. ಏನು ಮಾಡಲಿ. ಫಸ್ಟಿಗೆ ಹೆಂಗೆ ರೈಲ್ವೆ ಸ್ಟೇಷನಿಗೆ ಹೋಗಿ ಮಾಡಿಸ್ತಿದ್ವಲ್ಲ, ಎಲ್ಲ ಒಂದೇ ಕಡೆ ಸಿಕ್ಬಿಡ್ತಿದ್ವು. ಈಗ ಆನ್ಲೈನ್ ಮಾಡಿಸ್ತೀವಿ. ಎಲ್ಲ ರ್ಯಾಂಡಮ್ ಎಲ್ಲಿ ಬೇಕಲ್ಲಿ ಸಿಕ್ಬಿಡ್ತಾವ. ಆದ್ರೆ ಈ ಸತ ಚಲೋ ಸಿಕ್ಕದೆ. ಯಾಕೋ ಮಸ್ತ್ ಮಜಾ ಬರ್ತದೆ. ಮಸ್ತ್ ಮಜಾ ಬಂತ. ಕಲ್ಸನ್ನೆಲ್ಲ ಭಾರಿ ಆಯ್ತು. ಫುಲ್ ಹೊಟ್ಟೆ ತುಂಬ ಆಗಲಿಲ್ಲ. ಹೊಟ್ಟೆ ತುಂಬ ಎಲ್ಲರಿಗೂ ಕಡಿಮೆ ಬಿತ್ತು. ನೀವು ಇನ್ನೂ ಇಟ್ಕೊಂಡು ಕೂತಾನೆ. ಒಂದು ಡಬ್ಬಿ ತಂದಿತ್ತು ತವಾ ಪಲಾವ್. ಎಲ್ಲರಿಗೂ ಶೇರ್ ಮಾಡ್ತಾನಂದ ನಡೀತದ. ಚೂರು ತಿಂತೀವಿ ಅವಂದ್ರಾಗು. ಎಲ್ಲರೂ ಮಾಡ್ತೀವಿ ಸಮರ್ಥನ ಮಾಡಂಗಿಲ್ಲ. ನಾವೆಲ್ಲ ಮುಕ್ಕೊಂಡ್ಮೇಲೆ ತಿಂತೀನಂತ ಹೇಳ. ಈಗ ಮುಕ್ಕೋತೀವಿ ಎಲ್ಲರೂ. ನಾಳೆ ಬೆಳಗ್ಗೆ ಜಲ್ದಿನ ಬರ್ತದೆ. 5:30 ಮುಟ್ತದ. ಅದಕ್ಕೆ ಸ್ವಲ್ಪ ಲಘು ಮುಕ್ಕೋಬೇಕು. ಏನೋ ವೆಬ್ ಸೀರೀಸ್ ಅದು ಡೌನ್ಲೋಡ್ ಮಾಡ್ಕೊಂಬಂದೀನಿ. ನೋಡಿದ್ರೆ ಹೇಳ್ತೇನೆ. ನಾವು ವೆಬ್ ಸೀರೀಸ್ ಒಂದು 2 ನೋಡ್ಬೇಕಂತಲ್ಲ. 2 ಎಪಿಸೋಡಲ್ಲಿ ನೋಡೋಣ. ಇವತ್ತು ಮಧ್ಯಾಹ್ನ ಮಲ್ಕೊಂಡಿಲ್ಲ. ಒಂದೇ ಮಾತು. ಅದಕ್ಕೆ ಇವತ್ತು ಮಧ್ಯಾಹ್ನ ಮಲ್ಕೊಂಡಿಲ್ಲ. ಹೆವಿ ನಿದ್ದೆ ಬಂದುಬಿಟ್ಟದು. ಅದಕ್ಕೆ ಚೂರು ಲಘು ಮಕ್ಕೋಬೋದು. ಮತ್ತು ನಾಳೆ ಹೆವಿ ಟ್ರಾವೆಲಿಂಗ್ ಅದ. ನಾಳೆ ಬೆಳಗ್ಗೆ ಎದ್ದ ಮೇಲೆ ನಿಮಗೆಲ್ಲ ತೋರಿಸ್ತೀನಿ. ಮ್ಯಾಪ್ ಏನೇನದ, ಎಲ್ಲೆಲ್ಲೂ ಹೋಗ್ಬೇಕಂತದಂತೆಲ್ಲ ತೋರಿಸ್ತೀವಿ. ನವಗ್ರಹ ಎಲ್ಲ 9 ಗ್ರಹ ಈಗ ಮಾತಾಡೋಂಗಿಲ್ಲ. ನಾಳೆ ಬೆಳಗ್ಗೆ ತೋರಿಸ್ತೀನಿ ಅದ್ರ ಬಗ್ಗೆ. ಬಂದು ಹೇಳಿದ್ವಿ. ಟೈಮ್ ಕರೆಕ್ಟ್ 6 ಗಂಟೆ ಆಯ್ತು. ಗುಡ್ ಮಾರ್ನಿಂಗ್ ಬ್ರೋ. ನೀ ನನಗಂದೆ ವ್ಲಾಗಿಗೆ ಅಂದೆ ಗುಡ್ ಮಾರ್ನಿಂಗ್. ಅವ್ರಿಗೆ ಪಕ್ಕ ನಿಮಗೆ ಇಷ್ಟ. ಈಗಲ್ಲೇ ಇದು ನಮ್ಮ ಗಾಡಿ ಬಂದು ನಿಂತದ. ಒಂದು ಬುಕ್ ಮಾಡಿದ. ಅಪ್ಪನ ಫ್ರೆಂಡ್ ಥ್ರೂ ಬುಕ್ ಮಾಡಿದ ಗಾಡಿ. ಹೋಗಿ ಹತ್ತಿ ರೂಮಿಗೆ ಹೋಗಿ ಎಲ್ಲ ಫ್ರೆಶ್ ಆಗಿ ಆಮೇಲೆ ಜರ್ನಿ ಸ್ಟಾರ್ಟ್. ಟೆಂಪೋ ಟ್ರಾವೆಲರ್ ಫುಲ್ ದೊಡ್ಡದು ಆರ್ಡ್ರ್ ಮಾಡೀವಿ. 7 ಮಂದಿ ಬೇಕು ಅಂತೀವಿ ಅಂತ ಹೇಳ್ರಿ. ಇದು ಓದಿ ಗೊತ್ತಾಗ್ತದ ಗೊತ್ತಾಗಂಗಿಲ್ಲ. ತಮಿಳ್ನಾಗ ಗೊತ್ತಾದವ್ರು ಹೇಳ್ರಿ. ನೋಡೋಣ. ಇದು ಇದು ಒಂದೇ. ಹಾಂ, ಇದು ಹೋಟೆಲ್ ಇರ್ಬೋದು. ಇದು ಹೋಟೆಲ್ದ ಹೆಸರು ಇರ್ಬೋದು. ನಾವಿಲ್ಲಿ ಬಂದ್ವಿ. ಹೋಟೆಲ್ ರಾಯಾಜ್ ಅಂತ ಹೇಳಿ ಯಾವುದೋ ಲಾಡ್ಜ್ ಅದ.
ನೋಡ್ಬೇಕು ಒಳಗೆ ಹೋಗಿ ಹೆಂಗವ ರೂಮ್ ಹೇಳ್ತೇನೆ. ರೂಮಿಗೆ ಒಂದು ರೇಂಜಿಗೆ ಅವ ಅಂತ ಡೇಂಜರ್ ಇಲ್ಲ ಅದ್ರ ಓಕೆ ಅವ ಚಲೋ. ನಾವೇನು ಆಲ್ಮೋಸ್ಟ್ ಚಲೋ ಅವ ನೀವು ಚಲೋ ಅವ ಅನ್ಲಿಗತ್ತ ನಾನು ನಮ್ಮ ದೇಶ ಹಿಂಗದ ನೋಡಿ ಬೆಡ್ ಈ ಟೈಪ್ ಅದ. ಆಮೇಲೆ ಬಾತ್ರೂಮ್ ಹಂಗೆ ಕ್ಲೀನ್ ಅವ ಅಡ್ಡಿ ಇಲ್ಲ ಈ ಟೈಪ್ ಚಲೋ ಅದ. ಏನು ಭಾಳ ಹೊರಗೆ ಇರ್ತೇವೆ ಇಲ್ಲಿ ಒಳಗಿಂತ ಪಟ್ ಪಟ್ ಫ್ರೆಶ್ ಆಗಿ ಹೋಗೋದದ. ನಾಳೆ ಮುಂಜಾನೆ ಚೆಕ್ಔಟ್ ಮಾಡ್ಲಿಕತ್ತೀವಿ ಸಂಜಾವದಿಂದ ನಾವು ಟ್ರೈನ್ ಹತ್ತೋದು ಬೇರೆ ಪಾಯಿಂಟ್ ಅದ, ಟ್ರಿಚಿಯಿಂದ ಹತ್ತಬೇಕು. ಅದರ ಸಂಬಂಧ ಲಘು ಚೆಕ್ಔಟ್ ಮಾಡ್ಬೇಕಂತ ನಾಳೆ ಬೆಳಗ್ಗೆ 7 ಗಂಟೆಗೆ ಚೆಕ್ಔಟ್. ಈಗ 6:20 ಆಯ್ತು. ಲಘುನ 7 o'clock ತನಕ ಎಲ್ಲ ಫ್ರೆಶ್ ಆಗಿ ಬಿಡ್ಬೇಕು. ಈಗ ಅಣ್ಣ ಎಲ್ಲಿ ಹೇಳಿ ಕುಂಭಕೋಣಮಿಂದ ಫಸ್ಟ್ ಎಲ್ಲಿ ಹೋಗ್ಬೇಕು? ನಾವೀಗ ಕುಂಭಕೋಣಮ್ದಾಗಿದ್ದೀವಿ ಅಂದಂಗೆ ಅದು ಆಗಳ ಹೇಳಿಬಿಟ್ಟು ಗೊತ್ತಿಲ್ಲ. ಎಂಥ ಡೈರಿ ಬೇಕಂದ್ರೆ ತಗೋಲ್ಲ ಬ್ಯಾಡ ಬಿಟ್ಬಿಡು. ಈಗೆಲ್ಲ ಮ್ಯಾಪ್ ತೋರಿಸ್ತೇನೆ ಆಮೇಲೆ ಚೂರು ಹೊತ್ತಿಗೆ ಎಲ್ಲೆಲ್ಲ ಅಡ್ಡಾಡ್ಲಿರುತ್ತೆ ಅಂತ. ಇವತ್ತೊಂಚೂರು ಕವರ್ ಮಾಡೋದ ನವಗ್ರಹ ಒಳಗೆ, ನಾಳೊಂಚೂರು ಕವರ್ ಮಾಡೋದ, ಎಲ್ಲೆಲ್ಲಿ ಹೋಗ್ಬೇಕಂತ ತೋರಿಸ್ತೀವಿ. ಫಸ್ಟ್ ಟಿಫಿನ್ ಮಾಡೋದದ ಮೋಸ್ಟ್ಲಿ ನನ್ನ ಪ್ರಕಾರ. ನೋಡಿ ಅದು 15 ಸೀಟರ್ದಾಗ ನಾವು 7 ಮಂದಿ ಹೊಂಟೀವಿ, ಮಜಾ ಬರ್ತದೆ. ಈಗ ಫಸ್ಟ್ ಎಲ್ಲ ಹೊಂಟೀವಿ ತಿರುನಾಗೇಶ್ವರಂ. ರಾಹು ಟೆಂಪಲ್ ಫಸ್ಟ್ ರಾಹು ಟೆಂಪಲ್ ತಿರುನಾಗೇಶ್ವರಂ ಅಲ್ಲಿ ಹೊಂಟೀವಿ. ನಾವೆಲ್ಲಿದ್ದೀವಲ್ಲ ಈಗ ಕುಂಭಕೋಣಂ ಹೋಟೆಲ್, ಅಲ್ಲಿಂದ ಎಷ್ಟು ಕಿಲೋಮೀಟರ್ಸ್? 7 ಕಿಲೋಮೀಟರ್ಸ್. ಫಸ್ಟ್ ಅಲ್ಲಿ ಹೋಗ್ಬೇಕು. ಈಗ ತಿರುವನಾಗೇಶ್ವರ್ ಭಾಳ ಹತ್ತಿರ ಇತ್ತು, ಇದೇನ ರೂಮಿಂದ ಭಾಳ ಹತ್ತಿರ ಇತ್ತು. ರಾಹುನ್ ಟೆಂಪಲ್ ಅದ ಇಲ್ಲಿ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ದೇವ್ರು ಅನ್ಬೋದು. ಬಟ್ ಅವರಿಗೆ ಅಲ್ಲಿಂದನ ನೀವು ಅಲ್ಲಿ ಕಾಣ್ತಿರ್ಬೋದು ಗೋಪುರ, ಅಲ್ಲೇ ಅಲ್ಲೇ ಚಂದದ ಅನ್ನಿಸ್ತದ. ರಶ್ ಇರಬಾರ್ದಪ್ಪ, ಎಲ್ಲ ಕಡೆ ಅದ ಒಂದ ನೋಡಿ. ಇವತ್ತು ರಾಹು ಕೇತು ಶನಿ ಎಲ್ಲಾರ್ದು ದರ್ಶನ ಆಗ್ತದೆ. ಮತ್ತು ಉಳ್ಕಿದ್ದು ಚೂರು ಉಳಿದಿದ್ದು ನಾಳೆನೂ ಮಾಡ್ಲಿಕ್ಕೆ ದರ್ಶನ. ಎಷ್ಟು ಚಂದ ಅದ ನೋಡಿ, ಎಲ್ಲ ಮಸ್ತ್. ಇಂತಿಂಥ ದೊಡ್ಡ ದೊಡ್ಡ ಮೀನವ ನೋಡಿರ್ಬೋದು ನೀವು. ಟೆಂಪಲ್ ದರ್ಶನ ಆಯ್ತು, ಭಾಳ ಚಂದ ಇತ್ತು. ಒಳಗೆ ಬಿಡಲಿಲ್ಲ ಮೊಬೈಲ್ ದರ್ಶನ. ಇಲ್ಲೇ ಅಷ್ಟೇ ತೋರಿಸ್ತೀನಿ ಹೊರಗಿಂದನ ನಿಮ್ಗೆ. ಒಳಗೆ ಮೊಬೈಲ್ ಬಿಡಂಗಿಲ್ಲಪ್ಪ, ಇಲ್ಲೇ ಎಲ್ಲ ಡಿಪಾಸಿಟ್ ಮಾಡಿಸಿದ್ರು. ಅದ್ರ ಖರೆ ಹೇಳ್ಬೇಕಂದ್ರೆ ಒಯ್ಬೋದಿತ್ತು ನಾವು. ಅಲ್ಲೆಲ್ಲರೂ ತಕ್ಕೊಳ್ಳಿಗತ್ತಿದ್ರೆ ನಮ್ಮ ಕಡೆ ಡಿಪಾಸಿಟ್ ಮಾಡಿಸಿದ್ರು. ನೆಕ್ಸ್ಟ್ ಟೈಮಿಂದ ಒಳಗೆ ಒಯ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಮಾಲಿ ಕೊಟ್ರೆ ಭಾಳ ಚಂದ ಇತ್ತು ರಾಹು ಟೆಂಪಲ್. ನಾನು ನೋಡಿ ಫಸ್ಟ್ ಟೈಮ್, ಮುಂಚೆ ನೋಡಿರ್ಬೇಕು ನೆನಪಿಲ್ಲ, ನನಗೆ ಮಾತ್ರ ಫಸ್ಟ್ ಟೈಮ್ ಅನ್ನಿಸ್ತದೆ. ಭಾಳ ಮಸ್ತ್ ನೋಡ್ಬೋದು ನೀವು ಇಲ್ಲೆಲ್ಲ ಹೊರಗಿಂದ. ಒಳಗೆ ಇನ್ನೂ ಚಂದ ಸ್ಟ್ರಕ್ಚರ್ ಎಲ್ಲ ಭಾಳ ಚಂದ ಅದ. ಒಳಗೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಪಟ್ನ ಹೊಡೋಗ್ಬಿಡೋದು ಮೊಬೈಲ್ ತೊಗೊಂಡು ಅಷ್ಟೇ. ಇದು ನಾಯಿ ಮರಿ ಇಲ್ಲಿ. ವಾ 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 ಬ್ಯಾಗ್ ಮುಟ್ಕೊಂಡು ಅವ್ರಿಗೆ ತರಿಸ್ಕೊಂಡಾನೀಗ. ಇನ್ನಿನ ಫೋನ್ ಯಾರ್ದೋ ಕಡೆ ಅದ ಕೊಟ್ಟೇನಿ. ಚಪ್ಪಲ್ ಕರ್ಕೊಂಡಾನು. ಯಾವ ಗುಡಿನೂ ಅಲ್ಲ. ಫಸ್ಟಿಗೆ ತಿನ್ಲಿಕ್ಕೆ ಬಂದಿದ್ದೆ. ಫಸ್ಟ್ ಹೊತ್ತು ತಿನ್ನೋದಾಗ್ಬೇಕಪ್ಪ. ಏನರ ಮಸ್ತ್ ಇಲ್ಲೇ ತಮಿಳ್ನಾಡ ಇಡ್ಲಿ ವಡಾರೆ ಚಲೋ ಸಿಗ್ಬೋದು ಅನ್ಕೋತೀವಿ. ಇಡ್ಲಿ ವಡ, ದೋಸೆ ಗೀಸ. ಸೀತಾರಾಮ ವಿಲಾಸ ನೋಡೋಣ ಹೆಂಗದ ನೋಡಿ ಹೇಳ್ತೀನಿ. ಬಾಳೆಹಳ್ಳಿ ಒಳಗದ ನೋಡಿ ಟಿಫಿನ್. ಇಡ್ಲಿ, ಪೊಂಗಲ್, ಮತ್ತೇನು ಪೂರಿ ಗಿರಿ ಏನೇನೋ ಬರ್ತಾವೆ. ಸಣ್ಣಕ್ಕೆ ತೋರಿಸ್ತೀನಿ. ಫುಲ್ಲು ಸ್ಮೂತ್ಪ ಇಡ್ಲಿ ನೋಡಿ, ಫುಲ್ ಅಳಗಾಡ್ತಾವೆ. ನೀರು ದೋಸೆ, ಆನಿಯನ್ ದೋಸೆ, ನೋ ಆನಿಯನ್ ಖುಷಿ ವಡ ಬಂದದ. ಮತ್ತು ಪುರಿ ಬಾಜಿ ಫುಲ್ ಮಿಲ್ಸ್ ಇದೆ. ಏನು ಹೇಳಂಗಿಲ್ಲ, ಅವ ಏನು ಹಾಕ್ತಾನೆ ಸುಮ್ ತಿಂದು ಹೊಂಟ್ಬಿಡುದು. ಡ್ಯೂಟಿ ಇತ್ತು ನೋಡಪ್ಪ ಇದು ಸೀತಾರಾಮ ವಿಲಾಸ. ಯಪ್ಪ ಏನು ಅವ್ರು ಮಾತಾಡಿದ್ದು ನಾವು ತಿಳಿಯಂಗಿಲ್ಲ, ನಾವು ಮಾತಾಡಿದ್ದು ಅವ್ರು ತಿಳಿಯಂಗಿಲ್ಲ. ಸುಮ್ಮನೆ ಹಾಕ್ತಾನೆ ತಿಂದು ಬಂದ್ಬಿಡೋದು ಅಷ್ಟೇ ನೋಡಿ. ಬಾಳೆಯಲ್ಲಿ ಒಳಗೆ ಹಾಕೋತ ಹೋದ ಕಂಟಿನ್ಯೂಸ್. ಇಡ್ಲಿ, ವಡ, ದೋಸೆ, ಪುರಿ ಏನೇನೋ ಹಾಕೋತ ಹೋದ. ಒಟ್ಟು ಹೆವಿ ಆಯ್ತು, ಮಜಾ ಬಂತು. ಒಟ್ಟು ಓವರಾಲ್ ಊಟ ಆದಂಗೆ ಅದು ಖರೆ ಹೇಳ್ಬೇಕಂದ್ರೆ. ಮಧ್ಯಾಹ್ನದ ಏನಾಗ್ತದೆ ಗೊತ್ತಿಲ್ಲ, ನೋಡೋಣ.
ಭಾಳ ಅಡ್ಡಾಡೋದದ ಅಷ್ಟ್ರಾಗ ಹಸಿವಾದ್ರೆ ಮತ್ತೆ ಅಂತ ತೊಗೊಳೋದು ನೋಡೋದು. ಈಗ ನೆಕ್ಸ್ಟ್ ಆ ಟೆಂಪಲ್ ಕೇಳಿ ಹೇಳ್ತೀನಪ್ಪ, ನಂಗೆ ಗೊತ್ತಿಲ್ಲ. ಸೂರ್ಯನ ಟೆಂಪಲಿಗೆ ಹೊಂಟೇವೆ. ಸೂರ್ಯನಾರ್, SURIYANAR, ಸೂರ್ಯನಾರ್. ಆ ಟೆಂಪಲಿಗೆ ನಾರಾಯಣ ಟೆಂಪಲ್.